ಎಲ್ಲೇ ಮತ್ತು ಇದು ಹೊಸ ಮತ್ತು ಅಪರಾಧಿ ತಪ್ಪನ್ನು 522 ನಿಲ್ಲಿಸೋದು. ಯಾಕಂದರೆ 524.256 ಮೀಟರ್ ಇಷ್ಟಾಗಲೇಬೇಕು. ಅದಕ್ಕಾಗಿ ಇನ್ನೂ 20 ಹಳ್ಳಿಗಳನ್ನು ಕಬ್ಜಾಗಿ ತೊಗೋಬೇಕಾಗ್ಯದ. ಹಾಗೆ ನೀರು ಬರ್ತದಲ್ಲ, ನಿಂತ ನೀರು ಹಿನ್ನೀರು ಬರ್ತದೆ, ಅದು ಇಷ್ಟೋ ಮಾಡ್ಬೇಕಾಗಿತ್ತು. ಇಲ್ಲಿವರೆಗೆ ಒಂದು ಹಳ್ಳಿ ತೆಗೆದುಕೊಂಡ್ರೆ ಒಂದು ಎಕರೆ ಸಹಿತ ಭೂಮಿ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಪರಿಹಾರ ಕೊಡ್ಬೇಕಲ್ರಿ ಆ ಹಳ್ಳಿಗಳಿಗೆ, ಮತ್ತೊಂದು ಕಡೆ ಸ್ಥಾನಾಂತರ ಮಾಡಬೇಕು. ಇಲ್ಲಿವರೆಗೆ ಹಿಂದಿನ ಒಂದು ಆವೃತ್ತವಾದ ಏನು ಪ್ರದೇಶದ ಅವ್ರೂ ಸಹಿತ ಪಕ್ಕ ಒಂದು ಏನಪ್ಪ ಅಂದ್ರೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಆರೋಪಗಳಿದ್ದಾವೆ, ಪುನರ್ವಸತಿ ಆಗಿಲ್ಲ ಅಂತ ಆರೋಪಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು ಏನು ಇದು ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದಾರೆ, ಅಫಿಡವಿಟ್ ಯಾಕೆ ಸಲ್ಲಿಸ್ತಾ ಇದ್ದಾರೆ? ಯಾಕಂದ್ರೆ ನಮ್ಮ ಪಾಲಿನಲ್ಲಿ ನಾವು ಬೇಕಲ್ಲಪ್ಪ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ 5 ಜಿಲ್ಲೆಗಳು ಮತ್ತು ಹೆಚ್ಚು ಕಡಿಮೆ 5 ಜಿಲ್ಲೆಗಳ ಜೊತೆಗೆ 15 ಲಕ್ಷ ಎಕರೆ ಭೂಮಿಗೆ ನೀರು ಆಗ್ತದೆ ನಿಂತಂದರೆ ಸಣ್ಣದಲ್ಲ. ಅದ ನಂತರದಲ್ಲಿ ನೀರಾವರಿ ಆದ್ಮೇಲೆ ರೈತರು ಕಬ್ಬು ಬೆಳಿತಾರೆ, ನಮ್ಮ ಶುಗರ್ ತರ್ತಾರೆ, ಶರೆ ಮಾಡ್ತಾರೆ, ಆ ಮಾತಾರೆ ಏನಾದರೂ ಮಾಡಿ ನೀರು ನಿಲ್ಲಿಲ್ಲ ಮೊದಲ ಆಂದ್ರೆ ಪ್ರಶ್ನೆ ಮಾಡೋಕ್ಕೆ ಬರ್ತದೆ. ಮನೆ ಇದ್ದಾಗ ಮಲಗು ವಿಚಾರ ಮಾಡೋದು, ಮನೆ ನಿಲ್ಲಂದ್ರೆ ಎಲ್ಲಿ ಮಲಗೋದು, ನೀರಿದ್ದಾಗ ಎಲ್ಲ ವಿಚಾರ. ಆ ನೀರು ನಿಲ್ಲಿಸುವಂಥ ಕೆಲಸವನ್ನು ಮೊದಲು ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಈ ಅಪ್ಡೇಟ್ ಸಲ್ಲಿಸಬಾರ್ದಾಗಿದೆ. ಈ ದಿಶೆಯಲ್ಲಿ BJPಗರು ಒಳ್ಳೆಯ ಕೆಲಸ ಮಾಡ್ತಾರೆ ತನ್ನ ವಿಶ್ವಾಸದ. ಯಾಕಂದರೆ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಅವರು ವಿರೋಧವನ್ನು ಮಾಡೋದ್ರಲ್ಲಿ ಅವರಷ್ಟು ಮಾಹಿತಿ ಯಾರೂ ಇಲ್ಲ. ಮಾಡಲಿ, ತಾವು ಬಂದಾಗ ಏನು ಮಾಡ್ತಾರೆ ಆ ವಿಷಯ ಆಗಿ ಚರ್ಚೆ ಮಾಡೋಣ. ಆದರೂ ಇಲ್ಲಿವರೆಗೆ ಕೊಟ್ಟಂಥ ಒಂದು ಅಂಕಿಅಂಶಗಳು ನಮ್ಗೆ ಇವ್ರು ಕೊಡ್ತಾ ಇದ್ದಾರೆ. ಯಾರಪ್ಪ ಅಂತಂದ್ರೆ ಗೋವಿಂದ ಕಾರಜೋಳ ಅವರು 2013ರಿಂದ ಮುಂದೆ 2017ರವರೆಗೆ ಇದ್ದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ದುಡ್ಡನ್ನು ಯಾವ ಪ್ರಮಾಣದಲ್ಲಿ ಕೊಡ್ತು ಅಂದ್ರೆ 7,795 ಕೋಟಿ ರೂಪಾಯಿ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಪೂರ್ತಿ 5 ವರ್ಷ ಬರಿಷ್ಠ 10,000 ಖರ್ಚು ಮಾಡ್ತಾ ಇದ್ದವರು ಎಷ್ಟು ಮಾಡಿದರು, 7,795 ಮಾಡಿದ್ರಂತೆ. ನಂತರ ಬಂದ JDS ಕಾಂಗ್ರೆಸ್ ಜೋಡಿದ್ದಾಗ ನಮ್ಮ ಕುಮಾರಸ್ವಾಮಿಗಳು ಆ ಸಂದರ್ಭದಲ್ಲಿ 1,079 ಕೋಟಿ ರೂಪಾಯಿ ಖರ್ಚು ಮಾಡಿದರು ಇದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲೇ ನಮ್ಮ ಯಡಿಯೂರಪ್ಪರ ಕಾಲಾವಧಿಯಲ್ಲಿ 2019ರಿಂದ 2023ವರೆಗೆ 6,407 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಖರ್ಚು ಮಾಡಿದ್ದು ಎಷ್ಟು? ಈಗ 1.5 ವರ್ಷ ಆಯಿತು, 548 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಅಂದರೆ ಇದು ಮುಗಿದು ಯಾವಾಗ?